ಎಂಟ್ರಿ ಆದ ಒಂದು ಅಮೇಝಿಂಗ್ ಆಗಿರುವಂತಹ ಕಾಫಿ ತೋಟಕ್ಕೆ. ನಾವು ಈ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡು ಇದೇ ಕಾರಣ ಫುಲ್ಲು ಸ್ಟ್ರೆಚ್ ಬಂದು ನಮಗೆ ಕಾಫಿ ಪ್ಲಾಂಟೇಶನ್ಗಳು ಸಿಗ್ತದೆ. ಮತ್ತೆ ಹೆಂಗದ ಫುಲ್ಲು ಕರ್ವಿ ರೋಡ್ಗಳು, ಹಂಗೆ ಡೌನ್ ಇರ್ತದೆ, ಅಪ್ ಇರ್ತದೆ, ಬೇಜಾರಾಗಲ್ಲ ಆ ಥರ ರೋಡ್ ಇದು. ಸ್ನೇಹಿತರೆ ಎಲ್ಲರಿಗೂ 2026ನ ಮೊದಲನೇ ರೈಡ್ಗೆ ಸ್ವಾಗತ ಸುಸ್ವಾಗತ. ನೋಡ್ತಾ ಇರ್ಬೋದು ಇಲ್ಲಿ ಫುಲ್ಲು ಕತ್ಲೆ ಅರ್ಲಿ ಮಾರ್ನಿಂಗ್ ರೈಡ್ನ ಹೊರಡ್ತಾ ಇದ್ದೀವಿ ಈ ಚಳಿಗಾಲದಲ್ಲಿ. ಟೈಮ್ ಬಂದು ಇವಾಗ 4:20. ಸೊ ಬನ್ನಿ ಈ ರೈಡ್ ಸೀರೀಸ್ನ ಮಿಸ್ ಮಾಡ್ಕೋಬೇಡಿ. ಇದು 2 ದಿನದ ರೈಡ್. ಸೊ ನೋಡಿ ಎಲ್ಲ ನಮ್ಮ ರೈಡಿಂಗ್ ಪಾರ್ಟ್ನರ್ಸ್. ನಮ್ಮದು KTM ADV, ಮಂಜುಂದು ಎಕ್ಸ್ಪಲ್ಸು, ರಘುದು ಹೋಂಡಾ ಯೂನಿಕಾರ್ನು, ಪೃಥ್ವಿದು ಹೋಂಡಾ ಶೈನು, ಭರತ್ ಅವ್ರದ್ದು ರಾಯಲ್ ಎನ್ಫೀಲ್ಡ್. ನಮ್ಮ ಗಣಪತಿ ದೇವಸ್ಥಾನದಲ್ಲಿ ಪೂಜೆನೂ ಸಹ ಆಯಿತು. ಇನ್ನು ಓಡ್ತಾ ಇರದೆ ನಮ್ಮ ಮಂಜು ಏನು ಸ್ಟೇಟಸ್ ಹಾಕಬೇಕು ಅಂತ ಅಂದ್ಬಿಟ್ಟು ನಿಂತಿದ್ವಿ. ಹಾಕೈತ ಮಂಜ? ಓಕೆ ಬರೋ ಬನ್ನಿ ಎಳ್ಸು ಮಂಜ. ನೀನು ಇದಕ್ಕೆ ಮುಂದಕ್ಕೆ ಇದು ಮಾಡ ಮಂಜ ಒಂದೇ ಸಮ ಬರೋದಾ ಇದಕ್ಕೆ ಮಾಡ ಮುಂದೆ. ನಡಿ ನೀನು ಮುಂದಕ್ಕೆ ನಡಿ. ಫಸ್ಟು ಟೈಮು ಈ ಗ್ರೂಪ್ ಜೊತೆ ರೈಡ್ ಹೋಗ್ತಾ ಇರ್ಬೇಕಾದ್ರೆ ಇಷ್ಟು ಬೇಗ ರೈಡ್ನ ಸ್ಟಾರ್ಟ್ ಮಾಡಿರೋದು. ಚಳಿ ಏನು ಆಗ್ತಾನೆ ಇಲ್ಲ ಗುರು, ಏನೋ ಒಂದು ತಕ್ ಮಾಡಕ್ಕೆ ಆಯ್ತದೆ. ಇವಾಗ ಪೆಟ್ರೋಲ್ಗೆ ಅಂತ ಅಂದ್ಬಿಟ್ಟು ಸ್ಟಾಪ್ ಹಾಕಿದ್ದೀವಿ. ಎಲ್ಲ ಫ್ಯೂಲ್ ಅಪ್ ಮಾಡ್ಕೊಂಡು ಹೊರಡೋಣ. ಈಗ ಎಂಟ್ರ್ ಆಗ್ತಾ ಇದ್ದೀವಿ ಬೆಳ್ಳೂರು ಕ್ರಾಸ್ಗೆ. ಚಳಿ ಮಾತ್ರ ಸಿಕ್ಕಾಪಟ್ಟೆ ಹೊಡಿತದೆ. ಓ ಸ್ನೇಹಿತರೆ ನೋಡಿ ಇಲ್ಲಿ ಫುಲ್ಲು ಫಾಗು ಗುರು. ಈ ಇಲ್ಸೇವೆ ಹತ್ತತ್ರ ಆಗ್ತಾ ಇದ್ದಂಗೆ ಪ್ರತಿ ಸಲ ನೋಡ್ತಾ ಇದ್ದೀನಿ ಫುಲ್ಲು ಫಾಗಿದೆ. ಇದ್ರ ಕ್ಯಾಮ್ರಾದಲ್ಲಿ ಎಷ್ಟು ಕಾಣಿಸ್ತಿದೆ ಗೊತ್ತಿಲ್ಲ, ಬಟ್ ಇಲ್ಲಂತೂ ನೋಡಿ ಹಿಂದಗಡೆ ಫುಲ್ಲು ಫಾಗು, ಕೈಯೆಲ್ಲ ಫುಲ್ ಬರ್ಬಿಡ್ತೋಗಿದೆ. ಬಾಯ್ಸ್ ಎಲ್ಲ ಇವಾಗ ಇಲ್ಲೇ ಹಾಕಿದ್ದಾರೆ ಗುರು. ಚಳಿ ಯಪ್ಪ ಸಿಕ್ಕಾಪಟ್ಟೆ ಚಳಿ. ಏನು ವೆಹಿಕಲ್ಸ್ಗಳು ಎಲ್ಲೋ ಇದೆ. ಓ ಭಾನುವಾರ ನೆನ್ನೆ ಮುಚ್ಕೊಂಡು ಹೋಯ್ತವ್ರೆ. ಈ ಕಡೆ ಹಾಕೊಳ್ಳ ಸ್ಪೀಡಾಗಿ ಬಂದೆ ಇಲ್ಲಿ ಬರೋದು ರೋಡೇ ಕಾಣ್ತದೆ. ಅಯ್ಯೋ ಇಲ್ಲಿ ಸ್ವಲ್ಪ ನಿಧಾನಕ್ಕೆ ಹೋಗದ. ಆ ಕಡೆ ನೋಡು ಗುರು ಹೆಂಗಿದೆ. ಇಲ್ಲಿ ಸ್ಟಾಪ್ ಹಾಕ್ಬೇಕು ಅಂತಿದ್ದು ಸಾಯಿಬಪ್ಪ ಅವ್ರಿಗೆ ಯಾರಿಗೂ ಕಾಣಿಸ್ತಾ ಇಲ್ಲ. ಅದಕ್ಕೆಲ್ಲ ಯಾರು ಸ್ಟಾಪ್ ಹಾಕಿಲ್ಲ, ಮುಂದೆ ಕೊಟ್ಟೋಗ್ರ. ಈ ಬಸ್ ನೋಡಿ ನಿಲ್ಸೇ ಹೋಗ್ಬಿಟ್ಟಿದ್ದಾರೆ. ಇನ್ನೂ ಒಂದು ಅಂಜಾಜಲ್ಲಿ ಹೋಗ್ಬೇಕಷ್ಟೇ. ಎಲ್ಲರೂ ಸ್ಲೋ ಮಾಡ್ಬಿಡವ್ರೆ ನೋಡಿ. ಕಾರವ್ರು ನೋಡಿ ಎಕ್ಸ್ಪ್ರೆಸ್ಗಳು ಒಂದು 60 ಹೋಯ್ತವ್ರು ಅಷ್ಟೇ ಅವರು. ಇದ್ಯಾಕ್ರಲ್ಲಿ ಹಿಂಗೆ ಮಾಡ್ಕೊಂಡು ಮಳೆಗಳೇ ಹೋಯ್ತಾ ಅದಕ್ಕೆ ಕಾಣಿಸೋದಿಲ್ಲ ಅಲ್ಲಿ ಇಲ್ಲಿ. ಫಸ್ಟ್ ನಾನು ಸುಮನ್ ಅವ್ರ ಊರಿಗೆ ಒಂದ್ಸಲಿ ಹೋಗಿದ್ದೆ, ಇದೇ ಜನವರಿ ಟೈಮಲ್ಲಿ ಸೇಮ್ ಇತ್ತು. ನಾನು ಮರ್ತೋಗಿದ್ದೆ, ಕಾಣಿಸ್ತಲ್ಲ ಏನೂ ಇಲ್ಲಿ. ಒದ್ದೆ ಹೆಂಗಾಗಿರೋದು ಇಲ್ಲಿ. ಅಯ್ಯೋ ಚಳಿಗೆ ನೋಡ್ರಪ್ಪ ಬೆಚ್ಚು ಕಾಯಿಸ್ಕೋಬೇಕು ಇವಾಗ. ಫುಲ್ಲು ಎಲ್ಲ ಮರಬಿಟ್ಬಿಡೋದೆ ಇಲ್ಲಿ. 6 ಗಂಟೆಗಳ ಸೂರ್ಯ ಅವಾಗಲೇ ಉದಯಿಸಿದ್ದಾನೆ. ಬಟ್ ಫುಲ್ಲು ಫಾಗಿ ವೆದರ್ ಇರೋದ್ರಿಂದ ಇನ್ನೂ ಇಲ್ಲ. ಇದು ಇವಾಗ ನಾವು ಯಾವುದೋ ಇದು ಸರ್ಕಲ್ ಅದು ಸಕಲೇಶ್ಪುರ ಒಟ್ನಲ್ಲಿ ಹಾಸನ ಬಿಟ್ಟು ಮುಂದಕ್ಕೆ ಬಂದಿದ್ದೀವಿ. ಇನ್ನು ಸ್ಟ್ರೈಟ್ ಹೋದರೆ ನಮಗೆ ಸಕಲೇಶ್ಪುರ ಮುಂದಕ್ಕೆ ಬರಪ್ಪ. ಗುದ್ಗಿದ್ ಬಿಡೋರು ಇದ್ದಾರೆ. ನಾವಿಕೋ ಕಾಲೇಜ್ ಆಫ್ ಇಂಜಿನಿಯರಿಂಗ್ 92 ಕಿಲೋಮೀಟರ್ ಕಂಪ್ಲೀಟ್ ಮಾಡಿದ್ದೀವಿ. 8 ಗಂಟೆ ಆಗಿದೆ ಇವಾಗ. ಹಾಸನದಿಂದ ಸಕಲೇಶ್ಪುರಕ್ಕೆ ಹೋಗೋ ರೋಡಲ್ಲಿ ಹಂಗೆ ಇಲ್ಲೇ ತಿಂಡಿ ಹಾಕಿದ್ದೀವಿ. ಮಂಜ ಅವಾಗಲೇ ಬಾರಿಸ್ತಾವನೆ. ನಾವಿನ್ನು ಇವಾಗ ಇಳ್ದು. ಮಂಜ ಹೆಂಗದಪ್ಪ? ಸೂರ್ಯ ಇವಾಗ ಕಂಡುಬಿಟ್ಟ ಕಣಪ್ಪ.
ಈ ಥರ ಬಿಸಿಲು ಹೊಡೆದ್ರೇ ಒಂಥರ ಮಜಾ ಈ ಚಳಿಗಾಲದಲ್ಲಿ. ಇನ್ನು 12 ಕಿಲೋಮೀಟ್ರು ಹೋಗಿ ಲೆಫ್ಟ್ ತೊಗೊಳ್ಬೇಕು. ನೋಡಿ ಸಕಲೇಶ್ಪುರ ಹತ್ರ ಆಗ್ತಾ ಇದ್ದಂಗೆ ಅಲ್ಲೆಲ್ಲ ಬಿಸಿಲು, ಹಾಸನ ಸೈಡೆಲ್ಲ ಬಿಸಿಲಿತ್ತು. ಇಲ್ಲೊಂಥರ ಮೋಡದ ಥರ ಫಾಗಿ ವೆದರು ಚೆನ್ನಾಗಿ ಕಾಣಿಸ್ತಾ ಇದೆ. ಇಲ್ಲಿಂದ ನಮಗೆ ಕರ್ವ್ ರೋಡ್ಗಳು ಸ್ಟಾರ್ಟು. ಆ ಟರ್ನ್ ತಗೊಂಡಾದ್ಮೇಲೆ ನೇಚರ್ ಡ್ರಾಸ್ಟಿಕಲಿ ಚೇಂಜ್ ಆಗ್ತದೆ. ಇಲ್ಲಿ ಒಂಥರ ಮಲೆನಾಡಿಗೆ ಎಂಟ್ರಿ ಆಗೋ ಥರ ಇದು. ನೋಡಿ ಇಲ್ಲೊಂದು ಹಳೇ ಕಲ್ಲು ದೇವಸ್ಥಾನ. ಇನ್ನು ಅವಾಗ ಒಂದ್ಸಲಿ ವಿಡಿಯೋ ಮಾಡಿದ್ದೆ, ಬಟ್ ಹಾಕಿರಲಿಲ್ಲ. ಚೆನ್ನಾಗಿದೆ ಇದು. ಒಂಥರ ಒಂದು ಸಿಂಪಲಾಗಿ ಒಂದು ವಿಸಿಟ್ ಮಾಡ್ಕೊಳ್ಳೋಕ್ಕೆ ಒಂದು ಮಸ್ತಾದಂಥ ಪ್ಲೇಸ್. ವೆದರ್ ನೋಡಿ ಯಾವ ಥರ ಇದೆ. ಸೂರ್ಯದೇವ ಉದಯಿಸಿದ್ದಾನೆ, ಬಟ್ ಕ್ಲೌಡಿ ವೆದರು ಚೆನ್ನಾಗಿದೆ. ಇದು ಹಳೇ ಕಾಲದ ದೇವಸ್ಥಾನ ಬರುತ್ತೆ. ದೇವಸ್ಥಾನ ನೋಡ್ಕೊಂಡು ಬಂದು ಇದು ಸಖತ್ತಾಗಿದೆ. ಅದನ್ನ ನಾನು ಇನ್ಸ್ಟಾಗ್ರಾಮಲ್ಲಿ ಹಾಕಿರ್ತೀನಿ. ಇಲ್ಲಿಂದ ನಮಗೆ ಮಲೆನಾಡು ಸ್ಟೈಲ್ ಮನೆಗಳು ಕೂಡ ಸ್ಟಾರ್ಟ್ ಆಗ್ತಾ ಇದೆ. ನನಗಂತೂ ಈ ಮಲೆನಾಡು ರೀತಿಯ ಮನೆಗಳನ್ನ ನೋಡೋಕ್ಕೇನೋ ಒಂಥರ ಖುಷಿ. ನೋಡಿ ಗುರು, ಇಲ್ಲಿ ಹೆಂಗಿದೆ ವೆದರು. ಫುಲ್ಲು ಫಾಗು 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 ಎಲ್ಲ ಸಾಕಾಗಿದೆ. ಸ್ನೇಹಿತರೆ, ಈ ರೋಡ್ ಬಂದು ಈ ಐಗುರು ಟೀ ಎಸ್ಟೇಟು ಅಥವಾ ಪಾರ್ವತಮ್ಮನ ಬೆಟ್ಟ ಆ ರೋಡ್ಗೆ ಹೋಗುವಂಥ ರೋಡು ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ರೂಟ್ ಅಂತಲೇ ಹೇಳ್ಬೇಕು. ನಿಮಗೆ ಹೈವೇಲಿ ಹೋಗಿ ಹೋಗಿ ಬೇಜಾರಾಗಿದ್ದರೆ ಈ ರೂಟ್ನ ಚೂಸ್ ಮಾಡ್ಕೊಳ್ಳಿ. ನಿಜವಾಗ್ಲೂ ಒಂದು ಅಮೇಝಿಂಗ್ ಆದಂಥ ಎಕ್ಸ್ಪೀರಿಯನ್ಸ್ ಕೊಡ್ತೀನಿ ನಿಮಗೆ. ಫುಲ್ಲು ಕರ್ವಿ ರೋಡ್ಗಳು, ಹಂಗೆ ಡೌನ್ ಇರ್ತದೆ, ಅಪ್ ಇರ್ತದೆ, ಬೇಜಾರಾಗಲ್ಲ ಆ ಥರ ರೋಡ್ ಇದು. ಆಮೇಲೆ ಆ ಕಡೆ ಈ ಕಡೆ ಹಚ್ಚ ಹಸಿರು ವಾತಾವರಣ, ಕಾಫಿ ಎಸ್ಟೇಟು, ಅಡಿಕೆ ತೋಟಗಳು, ಭತ್ತದ ಗದ್ದೆಗಳು ಎಲ್ಲ ಸಿಗ್ತಾ ಹೋಗ್ತದೆ. ಇದು ಎಂಟ್ರಿ ಆದ ಒಂದು ಅಮೇಝಿಂಗ್ ಆಗಿರುವಂತಹ ಕಾಫಿ ತೋಟಕ್ಕೆ. ಮರಗಳೆಲ್ಲ ಎಷ್ಟು ಎತ್ತರವಾಗಿದೆ. ಮಗ್ಗೆ ಗ್ರಾಮ ಇದು. ಸ್ವಲ್ಪ ದೊಡ್ಡ ಗ್ರಾಮ ಪಂಚಾಯತಿನ ಏನೋ ಇರ್ಬೇಕಿದು. ನೋಡೋರು ಮಗ್ಗೆ ಗ್ರಾಮ ಯಾವ ಥರ ಇದೆ. ಸುಮಾರು ದೊಡ್ಡ ಊರಾಗರು ಇದು. ನಮ್ಮ ಕೆಂಪಸಣ ಎಲ್ಲೋದ್ರೂ ಸೈಡ್ ಫಿಕ್ಸ್ ಮಾಡೋದೆ. ಅದ್ಭುತ ಅದ್ಭುತ. ನಾವು ಈ ರೂಟ್ನ ಸೆಲೆಕ್ಟ್ ಮಾಡ್ಕೊಂಡು ಇದೇ ಕಾರಣ ಫುಲ್ಲು ಸ್ಟ್ರೆಚ್ ಬಂದು ನಮಗೆ ಕಾಫಿ ಪ್ಲಾಂಟೇಶನ್ಗಳು ಸಿಗ್ತವೆ. ಏನು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಇದು. ಹೆಂಗದೆ ನೇಚರು? ಮತ್ತೆ ಹೆಂಗದ? ಹೆಂಗಿದೆ ಹೇಳ. ಸೂಪರ್ ನೋಡಿ ಸ್ನೇಹಿತರೆ. ಇಲ್ಲೊಂದು ಮಧ್ಯೆ ನಿಲ್ಸಿದ್ದು ಮಗ್ಗೆ ಅನ್ನೋ ಗ್ರಾಮದಿಂದ ಮುಂದಕ್ಕೆ ಬಂದು ಮಾನ್ಸೂನ್ ಟೈಮಲ್ಲಿ ಬಂದ್ರಂತೂ ನಿಜವಾಗ್ಲೂ ಒಂದು ನೆಕ್ಸ್ಟ್ ಲೆವೆಲ್ ಸೀನಿಕ್ ರೂಟ್ ಇದು. ಮ್ಯಾಪ್ ವರ್ಕ್ ಆಯ್ತಲ್ಲ. ನಾವು ಮಂಜ ಹಂಗೆ ಕೇಳೋರು ಅಣ್ಣ, ಇದು ಬಿಸ್ಲಾಘಾಟು ಈ ಕಡೆನಾ? ಕೇಳ ಸರಿ ನೋಡಿ. ಇವಾಗ ಈ ಸರ್ಕಲಲ್ಲಿ ಸೋಮವಾರಪೇಟೆ ರೋಡ್ ತಗೊಳ್ಬೇಕು. ಸಕಲೇಶ್ಪುರ ರೈಲ್. ಸ್ನೇಹಿತರೆ, ಇವಾಗ ಯಸಳೂರು ಅನ್ನೋ ಗ್ರಾಮಕ್ಕೆ ಎಂಟ್ರಿ ಆಗಿದ್ದೀವಿ. ಎಲ್ಲ ಫುಲ್ಲು ಹಳೇ ಮನೆಗಳು, ಹಳೇ ಅಂಚಿನ ಮಲೆನಾಡು ಸ್ಟೈಲ್ ಮನೆಗಳು ಎಲ್ಲ. ಚೆನ್ನಾಪುರ ಅನ್ನೋ ಗ್ರಾಮದಲ್ಲಿ ಟೀಗೆ ಹಾಕಿದ್ವಿ. ತಿಂಡಿ ತಿಂದಾಗ್ಲಿಂದ ಟೀ ಕುಡ್ದಿರಲ್ಲ. ಸೊ ಟೀಗೆ ಹಾಕ್ಬಿಟ್ಟು ಟೀ ಕುಡ್ಕೊಂಡು ನೆಕ್ಸ್ಟು ಹೊರಡೋಣ. ನಾನು ನಿಂತಿರೋಂಥ ಜಾಗ ಬಂದು ಈ ಸೈಡ್ ಬಂದು ಹಾಸನ
ಈ ಸೈಡ್ ಬಂದು ಕೊಡಗು ಡಿಸ್ಟಿಕ್ಗೆ ಸೇರ್ತದೆ. ಇದೊಂಥರ ಬಾರ್ಡರ್ ಗ್ರಾಮ ಇದು, ಚೆನ್ನಾಪುರ ಅಂತ. ಇಲ್ಲಿ ಟೀಗೆ ಅಂತ ಹಾಕಿದ್ದು. ಈಗ ಟೀ ಕುಡ್ಕೊಂಡು ಮುಂದೆ ಅರ್ಜುನನ ಸಮಾಧಿ ಏನೋ ಇದೆ ಅಂತ ಇಲ್ಲ, ಮುಂದೆಗಡೆ ಹೋಗ್ಬಿಟ್ಟು ರೈಟ್ಗೇನೋ ಹೋಗ್ಬೇಕಂತೆ, ಒಂದು 2 ಕಿಲೋಮೀಟ್ರ್ ಆಗುತ್ತಂತೆ. ಸೊ ಅಲ್ಲಿಗೆ ಹೋಗ್ಬಿಟ್ಟು ಬಿಸ್ಲೆ ಘಾಟು ನೆಕ್ಸ್ಟು. ಸ್ನೇಹಿತರೆ, ಇವಾಗ ಅವಾಗಲೂ ಹೇಳ್ದಂಗೆ ಇಲ್ಲಿ ಚೆನ್ನಾಪುರ ಗ್ರಾಮದಿಂದ ಸ್ವಲ್ಪ ಮುಂದೆ ಹೋಗಿ ರೈಟಿಗೆ ತಗೊಂಡ್ರೆ ನಮ್ಮ ಅರ್ಜುನನ ಸಮಾಧಿ ಇದೆಯಂತೆ. ಸೊ ಅದನ್ನ ಒಂದು ನೋಡ್ಕೊಬಂದ್ಬಿಡೋದ ಅಂದ್ಕೊಂಡು ಹೋಗ್ತಾ ಇದ್ವಿ.